ಸಚಿವ ಸಂಪುಟ ವಿಸ್ತರಣೆಗೆ ಅಂತೂ ಇಂತೂ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಂಗೆ ಅನ್ನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಸಹಿತ ಹೇಳ್ತಾ ಇದ್ದಾರೆ 99% ಮಂಡೇ ಆಗುತ್ತೆ ಅಂತ, 100% ಅಂತ ಅವರು ಕೂಡ ಹೇಳ್ತಾ ಇಲ್ಲ. 4 ದಿನ ದಿಲ್ಲಿಲಿ ಇದ್ಕೊಂಡು ವೇಟ್ ಮಾಡಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಆ ಭೇಟಿ ನಡೆದದ್ದು 10 ನಿಮಿಷ ಅಂತೆ. 27 ಜನರ ಪಟ್ಟಿ ಇತ್ತಂತೆ ಮುಖ್ಯಮಂತ್ರಿಗಳ ಕೈಯಲ್ಲಿ. ಒಂದೊಂದೇ ಸುದ್ದಿಗಳು ಬರ್ತಾ ಇರೋದನ್ನು ನಾನು ನಿಮ್ಮ ಎದುರಿಗೆ ಜರಡಿ ಹಿಡಿದು ಸತ್ಯ ಅನ್ನಿಸಿದ್ದನ್ನು ಹೇಳ್ತಾ ಇದ್ದೀನಿ. 27 ಜನರ ಪಟ್ಟಿ ಇತ್ತಂತೆ. ಎಷ್ಟು ಜನರನ್ನು ಸಚಿವರನ್ನಾಗಿ ಮಾಡೋದಕ್ಕಾಗದೀಗ? 20 ಜನರನ್ನು. ಹೈಕಮಾಂಡ್ ಹೇಳ್ತಾ ಇರೋದು 18 ಮಾಡಿ 2 ಖಾಲಿ ಇಟ್ಕೊಳ್ಳಿ ಅಂತ. ಅಂದರೆ ಇವರು ಕೊಟ್ಟಿರುವ 27 ಜನರ ಪಟ್ಟಿಯಲ್ಲಿ 9 ಹೆಸರುಗಳನ್ನು ಹೈಕಮಾಂಡಿನ ನಾಯಕರುಗಳು ಡಿಲೀಟ್ ಮಾಡಿ 18 ಜನರದ್ದು ಕಳಿಸ್ಬೇಕು. 9 ಡಿಲೀಟ್ ಮಾಡ್ತಾರೋ, ಅದಕ್ಕಿಂತ ಜಾಸ್ತಿ ಡಿಲೀಟ್ ಮಾಡಿ ತಮ್ಮ ಕಡೆಯಿಂದ ಒಂದಷ್ಟು ಹೆಸರುಗಳನ್ನು ಸೇರಿಸ್ತಾರೋ, ಅದು ದೇವ್ರಿಗೆ ಹತ್ತಿದ ಮಾತು. ಇಷ್ಟಂತೂ ಆಗಿದೆ. ಬಟ್ ತುಂಬ ರ್ಯಾಷನಲ್ ಆಗಿ ಯೋಚನೆ ಮಾಡ್ತಿದ್ದಾರಂತೆ ರಾಹುಲ್ ಗಾಂಧಿಯವರು. ಮುಂಚೆ 50-50 ಫಾರ್ಮುಲಾ ಡಿಸೈಡ್ ಆಗಿದೆ ಅಂದರು. 20 ಜನನ ಸಚಿವರನ್ನಾಗಿ ಮಾಡೋದಾದರೆ 10 ಜನ ಹಳಬರು, 10 ಜನ ಹೊಸಬರು. ಹೊಸಬರ ಡೆಫಿನೇಷನ್ ನಾನು ನೆನ್ನೆ ಕೂಡ ಹೇಳಿದೆ. ಫಸ್ಟ್ ಟೈಮ್ MLAಗಳು ಅಂತಾನೆ ಆಗಬೇಕಾಗಿಲ್ಲ. ಫಸ್ಟ್ ಟೈಮ್ MLAಗಳಿಗೆ ಒಬ್ಬರಿಗೆ ತಪ್ಪಿದ್ರೆ ಇಬ್ಬರಿಗೆ ಅವಕಾಶ ಆಗಲೂಬಹುದು. ಫಸ್ಟ್ ಟೈಮ್ ಮಿನಿಸ್ಟರ್ ಆಗೋರು 10 ಜನ, 20 ಜನ ಸಚಿವರಾದರೆ, 18 ಜನ ಸಚಿವರಾದರೆ ಹಳಬರು 9, ಹೊಸಬರು 9 ಅನ್ನೋ ಫಾರ್ಮುಲಾ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಹಳಬರ ಸಂಖ್ಯೆಯನ್ನು ಇನ್ನೂ ಕಡಿಮೆ ಮಾಡಬೇಕು ಅಂತಾರಂತೆ. ಸೊ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದ ಬರೀ 4 ಅಥವಾ 5 ಜನರಿಗೆ ಮತ್ತೆ ಅವಕಾಶ ಸಿಕ್ಕರೆ ಆಶ್ಚರ್ಯ ಪಡಬೇಕಾಗಿಲ್ಲ. 4-5 ಜನರಿಗೆ ಅಷ್ಟೇ ಸಿಕ್ಕರೂ ಅವಕಾಶ ಪಡಬೇಕಾಗಿಲ್ಲ, ಆಶ್ಚರ್ಯ ಪಡಬೇಕಾಗಿಲ್ಲ. ಕಳೆದ ಸಲ ಯಾರ್ಯಾರಿಗೆ ಜಾತಿಯ ಕಾರಣಕ್ಕೆ, ಸಮುದಾಯದ ಕಾರಣಕ್ಕೆ ಅವಕಾಶ ಸಿಕ್ಕಿತ್ತು, ಇಲ್ಲ ಈ ಜಾತಿಯ ರಿಪ್ರೆಸೆಂಟೇಷನ್ ಇಲ್ಲ ಇವ್ರಿಗೊಬ್ರು ಮಾಡಲೇಬೇಕು ಅನ್ನುವ ಕಾರಣಕ್ಕೆ ಯಾರ್ಯಾರಿಗೆ ಅವಕಾಶ ಕೊಟ್ಟು ಅವರು ತಮಗೆ ಕೊಟ್ಟ ಇಲಾಖೆಯಲ್ಲಿ, ತಮಗೆ ವಹಿಸಿದ ಜಿಲ್ಲೆಯಲ್ಲಿ ಜಾಸ್ತಿ ಏನು ಮಾಡೋದಕ್ಕಾಗಲಿಲ್ಲ ಅಲ್ಲ, ಅಂಥವರು ಈ ಸಲ ಮಿನಿಸ್ಟರ್ ಆಗೋ ಪಾಸಿಬಿಲಿಟಿನೇ ಇಲ್ಲ ಅಂತಿದ್ದಾರೆ. ಅಂದರೆ ಜಾತಿಯ ರಿಪ್ರೆಸೆಂಟೇಷನ್ ಕಾರಣಕ್ಕಾಗಿಯೇ ಮಾಡಬೇಕಪ್ಪ ಇವರನ್ನು, ಅಂಥವ್ರಿಗೆ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಅಂತೆ. ಜಿಲ್ಲೆಯ ರಿಪ್ರೆಸೆಂಟೇಷನ್ ಕಾರಣಕ್ಕೆ ಮಾಡಬೇಕು ಅನ್ನುವಂಥವ್ರಿಗೂ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಅಂತಿದ್ದಾರೆ. ಜಿಲ್ಲೆಯ ಮತ್ತು ಜಾತಿಯ ಗೆರೆಗಳು ಮುಸುಕಾಗಿ ಹೊಸ ಮುಖ, ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲಂಥವರು, 2028ರ ಚುನಾವಣೆಗೆ ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಲ್ಲಂಥವರು, ಕಾಂಟ್ರಿಬ್ಯೂಟ್ ಇನ್ ಎನಿ ಸೆನ್ಸ್, ಅದು ಕಾಂಟ್ರಿಬ್ಯೂಟ್ ಮಾಡಬಲ್ಲಂಥವರು ಮಂತ್ರಿಯಾಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ. ಕನಿಷ್ಠ 2 ಹೆಣ್ಣುಮಕ್ಕಳಿಗೆ ಈ ಸಲ ಅವಕಾಶ ಸಿಗುತ್ತೆ ಅಂತಿದ್ದಾರೆ. 4 ಅಥವಾ 5 ಜನ ಹಳೆಯ ಕ್ಯಾಬಿನೆಟ್ನಲ್ಲಿದ್ದವರು ಅನ್ನೋದಾದರೆ 18 ಜನ ಮಿನಿಸ್ಟರ್ ಆಗ್ತಾರೆ ಅಂತಾದರೆ 13-14 ಜನ ಫಸ್ಟ್ ಟೈಮ್ ಮಿನಿಸ್ಟರ್ಗಳಾಗ್ತಾರೆ. ಪಟ್ಟಿ ಯಾವಾಗ ಗೊತ್ತಾಗತ್ತೆ? KC ವೇಣುಗೋಪಾಲ್ ಅವರು ಭಾನುವಾರ ಸ್ವತಃ ತಗೊಂಡು ಬರ್ತಾರಂತ ಲಿಸ್ಟ್. ಭಾನುವಾರ ಅವ್ರು ತಗೊಂಡು ಬಂದಾಗಲೇ ಗೊತ್ತಾಗೋದು. ಇನ್ನು ಚರ್ಚೆಯಲ್ಲಿರೋದು ಇನ್ನಿಬ್ಬರು ಉಪಮುಖ್ಯಮಂತ್ರಿಗಳು ಬರ್ತಾರ, DCMಗಳು ಬರ್ತಾರ. ಈಗಾಗಲೇ ಡಾಕ್ಟರ್ G. ಪರಮೇಶ್ವರ್ DCM ಆಗಿದ್ದಾರೆ. ಇನ್ನಿಬ್ಬರು ಜಾತಿವಾರು ಲೆಕ್ಕಾಚಾರದಲ್ಲಿ ಕೂತ್ಕೊಳ್ಳುತ್ತಾ, ಕ್ಯಾಲ್ಕುಲೇಷನ್ ಫಿಟ್ ಆಗುತ್ತೆ ಅಂತ. ಒಕ್ಕಲಿಗ ಮುಖ್ಯಮಂತ್ರಿ ಇದ್ದಾರೆ, SC ಸಮುದಾಯದ ಉಪಮುಖ್ಯಮಂತ್ರಿಗಳಿದ್ದಾರೆ. ಅದರ ಜೊತೆಗೆ ಲಿಂಗಾಯತ ಸಮುದಾಯದವರನ್ನೊಬ್ಬರನ್ನು ಉಪಮುಖ್ಯಮಂತ್ರಿ ಮಾಡಿದರೆ, ST ಸಮುದಾಯದ ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದರೆ, ಹೆಂಗೂ ಹಿಂದುಳಿದ ವರ್ಗದ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಪರ್ಫೆಕ್ಟ್ ಜಾತಿ ಕಾಂಬಿನೇಷನ್ ಆಗುತ್ತೆ ಅಂತ ಇರೋದು. ಅದಕ್ಕೆ DK ಶಿವಕುಮಾರ್ ಅವರು ಓಕೆ ಅಂದಿದ್ದಾರಂತೆ. ಇನ್ನಿಬ್ಬರನ್ನ ಮಾಡೋದಿದ್ರೆ ಮಾಡಿ ಅಂತ. ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಇಲ್ಲದೇ ಇರುವ ಸಿಚುವೇಶನ್ನನ್ನು ಬಯಸ್ತಾರೆ. ಅಕಸ್ಮಾತ್ ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋದಾದರೆ ಒಬ್ಬರನ್ನೇ ಮಾಡಬೇಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಾಸ್ತಿ ಮಾಡಿಬಿಡಿ ಅಂತಾರೆ.
ಒಂದು ಉಪಮುಖ್ಯಮಂತ್ರಿಗಳು ಇಲ್ಲದೇ ಇರೋದು, ಅಥವಾ ಉಪಮುಖ್ಯಮಂತ್ರಿಗಳು ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಇರೋದು. ಇಲ್ಲದೇ ಇರುವ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಪವರ್ ಕಾನ್ಸಂಟ್ರೇಷನ್ ಇರುತ್ತೆ. ಜಾಸ್ತಿ ಜನ ಇದ್ದರೆ ಉಪಮುಖ್ಯಮಂತ್ರಿಗಳ ಪವರ್ ಡೈಲ್ಯೂಟ್ ಆಗುತ್ತೆ. ಒಬ್ಬರೇ ಉಪಮುಖ್ಯಮಂತ್ರಿಗಳಿದ್ದರೆ ಇನ್ನೊಂದು ಪವರ್ ಸೆಂಟರ್ ಕೂಡ ಆಗಿಬಿಡ್ಬೋದು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಪ್ಯಾರಲಲ್ ಪವರ್ ಸೆಂಟರ್ ಆಗಿದ್ದರು. ಹಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಏನು ಆಗಿಬಿಡ್ತಾರೆ ಅಂತ ಅಲ್ಲ, ಬಟ್ ಮಾಡೋದಿದ್ರೆ ಮಾಡಿ, ಜಾಸ್ತಿ ಉಪಮುಖ್ಯಮಂತ್ರಿಗಳನ್ನು ಎಲೆಕ್ಷನ್ ದೃಷ್ಟಿಯಿಂದನೂ ಹೆಲ್ಪ್ ಆಗುತ್ತೆ ಅಂತ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಪಂಚಾಂಗ ನೋಡಿ ಜ್ಯೋತಿಷಿಗಳನ್ನೆಲ್ಲ ಕೇಳ್ಕೊಂಡು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡ್ತಾರೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದನ್ನು ಅಂತ. ಕೇಳಿಸ್ಕೊಳ್ಳಿ. ಸಂಪುಟ ವಿಸ್ತರಣೆ ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸೋಮವಾರ ಆಗಲೇಬೇಕಲ್ಲ, ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ, ಅಷ್ಟಾಗಿ ಪಟ್ಟಿ ಬರ್ಬೋದ್ರಿ, ಬಂದೇ ಬರ್ತದೆ, ಮಾಡ್ತಾರೆ. ಅವರು ಕೂಡ ಅವ್ರಿಗೇನು ಹೇಳಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಬೇಕಂತ ಹೇಳಿದ್ದಾರೆ. ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರ್ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಫೈನಲ್ ಆಗಿ ಅಂತಿಮ ಹೈಕಮಾಂಡೇ ಡಿಸಿಷನ್ ಫೈನಲ್ ಅಲ್ಲ, ಯಾರು ಕೇಳಬಹುದು, ಕೇಳಲಿಕ್ಕೆ ಹಾಕಿದೆ, ಕೊಡೋದು ಮಾತ್ರ ಹೈಕಮಾಂಡ್. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ, ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಪಟ್ಟಿ ಬರ್ತದೆ. ಈಗ ಕ್ಯಾಬಿನೆಟ್ ಮಂತ್ರಿಮಂಡಲ ವಿಸ್ತರಣೆ ವಿಚಾರದಲ್ಲಿ ಈಗಾಗಲೇ ನಮ್ಮ ವರಿಷ್ಠ ನಾಯಕತ್ವ ಎಲ್ಲರಲ್ಲೂ ಸಹ ಮಾತಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನಾದ ನನ್ನಲ್ಲೂ ಸಹ ಎಲ್ಲ ರೀತಿಯ ಚರ್ಚೆಯನ್ನು ಮಾಡಿ ನಾವೊಂದು ಪರೀಕ್ಷೆಯನ್ನು ಮುಗಿಸಿದ್ದೀವಿ. ಫಲಿತಾಂಶವನ್ನು ಕಾಯ್ತಾ ಇದ್ದೀವಿ ಅಷ್ಟೇ. ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಭವಿಷ್ಯವೆಲ್ಲ ನೋಡಿ ಅವರ ಸಮಯವನ್ನು ನಿರ್ಧಾರ ಮಾಡ್ತಾರೆ, ಆ ಸಂದರ್ಭದಲ್ಲಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.